ಚೆನ್ನಾಗಿ ಅಲಂಕಾರ ಮಾಡೋರೆ ಅಲ್ವಾ? ಅಮ್ಮ ಮತ್ತೆ ಅತ್ತಿಗೆನಾ? ಚೆನ್ನಾಗೈತೆ. ಭಾವನಕ್ಕ ನಮ್ಮಿಬ್ರಿಗೋಸ್ಕರನಾ ಜಾನು ಅಕ್ಕನ ಮನೆಗೆ ಹೋಗಿದ್ದು? ಬೆಂಕಿ, ಈ ಮನೇಲಿರೋರೆಲ್ಲರಿಗೂ ನೀನಂದ್ರೆ ಪ್ರಾಣ ಅಲ್ವಾ? ಅಳ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ಈ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ. ಇಲ್ಲಿರೋರೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ನಾನು ಹೊಸ್ದಾಗಿ ಈ ಮನೆಗೆ ಬಂದಿದ್ದೀನಿ ಅಂತ ನನ್ಗೆ ಅನ್ಸಕ್ಕೆ ಇಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನೀನು ಹೇಳ್ದಂಗೆ ಇವರೆಲ್ಲರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಕ್ಕಿಲ್ಲ. ಅದು ನಂಗೆ ಗೊತ್ತಾಗಕ್ಕಿಲ್ವಾ? ನಾನಿವತ್ತು ಈ ಮನೆ ಒಳಗಿದ್ದೀನಿ ಅಂದರೆ ಅದಕ್ಕೆ ಅಪ್ಪ ಅಮ್ಮನೇ ಕಾರಣ. ಅವರು ನಿನ್ನ ಪಾಲ್ಗಷ್ಟೇ ದ್ಯಾವ್ರಲ್ಲ, ನನ್ನ ಪಾಲ್ಗೂ ಅವ್ರ ದ್ಯಾವ್ರಯ್ಯ. ದ್ಯಾವ್ರ ಮನ್ಸು ನೋಯಿಸೋ ಕೆಲಸ ಮಾಡೋಕ್ಕಾಯ್ತದಾ? ನೋಡು, ಇಷ್ಟು ದಿನ ಇದು ನಿನ್ನ ಕುಟುಂಬ ಮಾತ್ರ ಆಗಿತ್ತು. ಇನ್ಮ್ಯಾಕೆ ಈ ಕುಟುಂಬ ನಂದುವ. ನನ್ನ ಕುಟುಂಬವ ಸಂತೋಷವಾಗಿ ಇಟ್ಕೊಳ್ಳೋ ಕರ್ತವ್ಯ ನಂದು. ಪ್ರೀ, ಅದೇನೋ ಸುಟ್ಟಿರೋ ಬೇಕು ಅಂತಾರಲ್ಲ, ಆ ಥರ ಓಡಾಡ್ತಿದ್ದೀರಾ? ಏನಾಯ್ತು? ನಿಮಗೇನು ಬುದ್ಧಿ ಇಲ್ವೇನ್ರೆ? ಅವ್ನ ಪಾಡಿಗೆ ಅವನೆಲ್ಲ ಬಿತ್ಕೋತಿದ್ದ. ಎಲ್ಲರೂ ಸರ್ ಏನು ಫಸ್ಟ್ ನೈಟ್ ಅರೇಂಜ್ ಮಾಡೋದು ಬೇರೆ. ಓಹೋ, ಇದಕ್ಕೆ ಅನ್ಸುತ್ತೆ ಆ ಭಾವನ ಏನೋ ನೆಪ ಮಾಡಿಕೊಂಡು 2 ದಿವಸ ಜಾನ್ವಿ ಮೇಲೆ ಇದ್ದು ಬರ್ತೀನಿ ಅಂತ ಹೋಗಿತ್ತು. ಅವನ ಮುಖಕ್ಕೆ ಶೋಭನ ಬೇರೆ ಕೇಳು. ಯಾಕ್ರಿ? ಶೋಭನೆ ನೀವು ಒಬ್ಬರೇ ಮಾಡ್ಕೋಬೇಕಾ? ಅವ್ನು ಮಾಡ್ಕೋಬಾರ್ದಾ? ನಾನೇನು ಅವನಿಗೆ ಹೇಳ್ದೆ ಕೇಳದೆ ಮದುವೆ ಆಗಿಲ್ಲ. ನಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನೇ ಮದುವೆ ಆಗಿದ್ದು. ಮದುವೆ ಹೇಗೆ ಮಾಡ್ಕೊಂಡಿದೀವಿ ಅನ್ನೋದು ಮುಖ್ಯ ಅಲ್ಲ ರೀ, ಮದುವೆ ಮಾಡ್ಕೊಂಡಿದೀವಿ ಅನ್ನೋದಷ್ಟೇ ಮುಖ್ಯ. ಇಷ್ಟಕ್ಕೂ ಅವನು ಇವನು ಯಾವನು ಅನ್ನೋ ಥರ ಯಾಕ್ರಿ ಮಾತಾಡ್ತೀರಾ? ಅವನು ನಿಮ್ಮ ಅಣ್ಣ. ಅವನು ಯಾವ ಸಿಮ ಅಣ್ಣನೇ? ಅವನನ್ನ ಯಾವತ್ತೂ ನಾನು ಅಣ್ಣ ಗಿಣ್ಣ ಅಂತೆಲ್ಲ ಅನ್ಕೊಂಡಿಲ್ಲ. ನೀವು ಅಂದ್ಕೊಳ್ಳಿ, ಅಂದ್ಕೊಳ್ದೇ ರೀ, ಅವನು ನಿಮ್ಮ ಅಣ್ಣನೇ, ಈ ಮನೆ ಮಗನೇ. ಪಾಪ ಹೊಸದಾಗಿ ಮದುವೆ ಮಾಡ್ಕೊಂಡ್ಬಂದಿದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ಏಕಾಂತ ಬಿಡ್ವಾ? ಅವನೇನು ಕೇಳಿದ್ನ ಏಕಾಂತ ನನಗೆ ಬೇಕು ಅಂತ? ಅಯ್ಯ, ಅವ್ನು ಕೇಳದೇ ಇರಲಿ, ಮಾಡಬೇಕಾಗಿರೋದು ಮನೆಯವರಾಗಿ ನಮ್ಮ ಕರ್ತವ್ಯ ರೀ. ಹಂಗೆ ನೋಡಕ್ಕೆ ಹೋದ್ರೆ ನಾವು ಅವನಿಗೆ ನಮ್ಮ ರೂಮನ್ನೇ ಬಿಟ್ಕೊಡ್ಬೇಕು. ಏನ
ನಾನಿಲ್ಲ ಅಂದಿದ್ರೆ ನೀನು ಅದನ್ನೇ ಮಾಡ್ಬಿಡ್ತಿದ್ಯಾ ಅನ್ಸುತ್ತೆ. ಹಾಗೇನಾದ್ರು ಮಾಡಿದ್ರೆ ಅವತ್ತು ನಡೀತಾ ಇದ್ದಿದ್ದು ಮೊದಲನೇ ರಾತ್ರಿ ಅಲ್ಲ, ಕುರುಕ್ಷೇತ್ರದ ಕೊನೆ ರಾತ್ರಿ. ನಿಮ್ಮ ಬುದ್ಧಿ ನನಗೆ ಗೊತ್ತಿಲ್ವಾ ರೀ? ಅದಕ್ಕೆ ಭಾವನಾ ರೂಮಲ್ಲಿ ಅದನ್ನು ಅರೇಂಜ್ ಮಾಡಿರೋದು. ಈಗ ಆ ವಿಷಯ ಬಿಡಿ. ಅವನು ಏಕಾಂತ ನೆನೆಸ್ಕೊಂಡು ನೀವು ನಖಶಿಖಾ ಅಂತ ಉರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಮನೆ ನೋಡೋಕೆ ಕರ್ಕೊಂಡು ಹೋಗ್ತೀನಿ ಅಂತಾರಲ್ಲ, ಯಾವ ಕರ್ಕೊಂಡು ಹೋಗ್ತೀರಾ? ಮೊನ್ನೆ ಕರ್ಕೊಂಡು ಹೋಗ್ತೀನಿ ಅಂದೆ, ಬರೋಲ್ಲ ಅಂತ ಜಂಬ ಮಾಡ್ತೀವಿ. ಅಯ್ಯೋ ಅದು ಜಂಬ ಅಲ್ಲ ರೀ, ಹಂಗೇನೋ ಮನಸ್ಸು ಸರಿ ಇರಲಿಲ್ಲ, ನಾನು ಬರಲ್ಲ ಅಂತ ಅಂದೆ. ಇವಾಗ ನೋಡಬೇಕು ಅಂತ ಅನಿಸ್ತಿದೆ. ಈಗೇನು ಕರ್ಕೊಂಡು ಹೋಗ್ತೀರಾ ಅಲ್ವಾ? ಮೆತ್ತಗೆ ಮಾತಾಡೆ, ಯಾರು ಕೇಳಿಸ್ಕೊಂಬಿಟ್ರೆ ಕಷ್ಟ ಹೊರಗಡೆ. ನಾಳೆ ಕರ್ಕೊಂಡು ಹೋಗ್ತೀರಾ? ನಾಳೆ ನಾನು ಕರ್ಕೊಂಡು ಹೋಗಲ್ಲ. ನನಗೆ ಯಾವಾಗ ಅನಿಸುತ್ತೋ ಆವಾಗ ಕರ್ಕೊಂಡು ಹೋಗ್ತೀನಿ. ಈಗ ಟೆಪ್ಪಿಗೆ ಬಂದು ಬಿದ್ಕ. ರೀ, ಒಂದು ಸ್ವಲ್ಪ ಜೀರಿಗೆ ನೀರು ಮಾಡಿ ತಂದು ಕೊಡ್ಲಾ? ಹೊಟ್ಟೆವ್ರಿ ಸ್ವಲ್ಪ ಕಮ್ಮಿ ಆಗತ್ತೇನೋ ಅಂತ. ಚಿರು, ಇವನೊಬ್ಬ 3 ಹೊತ್ತು ಟಿವಿ ನೋಡ್ತಾನೆ. ಹರಿ ಬೇಬಿ, ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ. ನಾನು ಮೊನ್ನೆಯಿಂದ ಕೇಳ್ತಾನೆ ಇದ್ದೀನಿ, ಅದ್ರ ಬಗ್ಗೆ ಏನೂ ಹೇಳೇ ಇಲ್ವಲ್ಲ. ಯಾವ್ದ್ರ ಬಗ್ಗೆ? ಏನ್ ಹರಿ ಇಷ್ಟು ಕ್ಯಾಶುಯಲ್ ಆಗಿ ಕೇಳ್ತಿದ್ಯಾ? ಸಿದ್ದು ಮದ್ವೆಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಹರಿ ಏನಾಯ್ತು ನಿನ್ಗೆ? ನಿನ್ ಕೆಲ್ಸಕ್ಕೆ ಹೋಗದೆ ಮನೇಲಿದ್ದಾಗ್ಲೇನೆ ಎಲ್ಲ ವಿಚಾರದಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನನಗಿಂತ ಮುಂಚೆ ನೀನೇ ಪ್ಲಾನ್ ಮಾಡ್ತಿದ್ದೆ. ಈಗೇನಾಯ್ತು? ಬಿಸ್ನೆಸ್ ಚೆನ್ನಾಗಾಗ್ತಿದೆ ಆ್ಯಂಡ್ ಸಂಪಾದನೆ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಯಾಕೆ ಹೀಗಿದ್ಯಾ? ಯಾಕೆ ಎಲ್ಲರಿಂದ ದೂರ ಉಳಿತಿದ್ಯಾ? ಏನಾಯ್ತು ಹರಿ? ಏನಿಲ್ಲ ಬೇಬಿ, ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀನಿ. ಅದು ಅದೇ ಸಿದ್ದು ಮದುವೆಗೆ ಏನು ಗಿಫ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ ಹರಿ, ನೀನು ನಾರ್ಮಲ್ ಆಗಿಲ್ಲ, ಏನೋ ಯೋಚನೆ ಮಾಡ್ತಿರ್ತೀಯ. ಏನಾಯ್ತು ಶೇರ್ ಮಾಡ್ಕೋ ಪ್ಲೀಸ್. ಏನಿಲ್ಲ, ಟೋಟ್ಲಿ ಫೈನ್, ಥ್ಯಾಂಕ್ ಯು, ಎಲ್ಲ ಸೂಪರ್ ಆಗಿದೆ. ಸರಿ, ನಿನ್ನ ಮೊದಲು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಬ. ಅದನ್ನ ನೋಡಿಕೊಂಡು ಸಿದ್ದುಗೆ ಏನು ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ. ಸುಮ್ಮನೆ ಮರ್ಯಾದೆ ಹೋಗೋದು ಚೆನ್ನಾಗಿರಲ್ಲ ನೋಡು. ಯಾವುದೇ ಕಾರಣಕ್ಕೂ ಅವತ್ತು ನಮ್ಮ ರೆಸ್ಪೆಕ್ಟ್ ಕಡಿಮೆ ಆಗಬಾರ್ದು. ಆಯಿತು ಬೇಬಿ, ಹಾಗೆ ಆಗಲಿ, ಹಾಗೆ ಆಗಲಿ. ಹಲೋ, ಹೇಳಿ ಮೇಡಮ್ರೆ. ಎಲ್ಲ ನಾನೇ ಹೇಳಬೇಕು, ನೀವೇನು ಹೇಳಬೇಡಿ. ಈಗ ಅದೇನಂತ ಹೇಳಿ. ಇವತ್ತು ನಮ್ಮ ಮನೇಲಿ ಲಗ್ನ ಪತ್ರಿಕೆ ಪೂಜೆ ಮಾಡಿದ್ರು. ನಿಮ್ಮ ಮನೆಯಲ್ಲೂ ಮಾಡಿದ್ರಾ? ಹಾಂ, ಆಯಿತು. ನಮ್ಮ ಲಗ್ನ ಪತ್ರಿಕೆ ನೋಡಿ ನನಗೆ ಎಷ್ಟು ಎಕ್ಸೈಟ್ ಆಯಿತು ಗೊತ್ತಾ? ಅದಕ್ಕೆ ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಲಗ್ನ ಪತ್ರಿಕೆ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು? ನನಗೂ ನಿಮಗೆ ಆಯಿತು ಮೇಡಮರೇ. ನನ್ನ ಹಾಗೆ ಆಯಿತು ಅಂತ ಹೇಳ್ತೀರಾ, ಬಟ್ ನೀವು ಹೇಳೋದ್ರಲ್ಲಿ ಖುಷಿನೇ ಫೀಲ್ ಆಗ್ತಿಲ್ಲ. ಯಾಕೆ ಹಂಗೆ ಅನ್ಕೋತೀರ ಮೇಡಮರೇ? ನಮಗೆ ಖುಷಿ ಆದರೆ ಅದನ್ನು ಮುಚ್ಚಿಟ್ಕೊಂಡೇ ಅಭ್ಯಾಸ, ಆಗಲೇ ಆ ಖುಷಿನ ಅನುಭವಿಸೋಕ್ಕಾಗೋದು. ನನಗೆ ನಿಮ್ಮ ಥಿಯರೀಸ್ ಒಂದೊಂದ್ಸಲ ಅರ್ಥನೇ ಆಗಲ್ಲ, ಆದರೂ ಕೇಳಕ್ ಒಂಥರ ಚೆನ್ನಾಗಿರುತ್ತೆ. ಗೌಡ್ರೆ, ನೀವು ಇವಾಗ ನನ್ನ ಎದುರುಗಡೆ ಇದ್ದಿದ್ದಿದ್ರೆ ನಾನು ನಿಮ್ಮನ್ನ ಗಟ್ಟಿಯಾಗಿ ತಬ್ಕೊಂಡ್ಬಿಡ್ತಿದ್ದೆ. ಹಲೋ 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 ಮೇಡಮರೇ, ಕೇಳಿಸ್ತಲ್ಲ? ಹಲೋ 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 ಹಲೋ. ಹಾಳಾದ್ದು ಈಗಲೇ ನೆಟ್ವರ್ಕ್ ಹೋಗ್ಬೇಕಿತ್ತ? ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ರೊಮ್ಯಾಂಟಿಕ್ ಆಗಿ ಮಾತಾಡಿರ್ತಿದ್ದೆ. ಯಪ್ಪ ದೇವ್ರೆ, ಬರ್ತಾ ಬರ್ತಾ ಇವ್ರು ಯಾಕೋ ಆಸೆಗಳನ್ನ ಜಾಸ್ತಿ ಮಾಡ್ಕೋತಾವ್ರೆ. ಇಲ್ಲಿ ನಾನೊಂದು ಯೋಚನೆ ಮಾಡ್ತಾಯಿದ್ರೆ ಅವ್ರು ಇನ್ನೇನೋ ಯೋಚನೆ ಮಾಡ್ತಾವ್ರೆ. ಇದು ಹಿಂಗೆ ಮುಂದುವರೆದ್ರೆ ಶಾನೆ ಕಷ್ಟ ಆಯ್ತದೆ. ಜಾನು, ನಿನಗೆ ಇಷ್ಟ ಅಂತ ಅಮ್ಮ ತಿಂಡಿ ಮಾಡಿ ಕಳಿಸಿದ್ದಾರೆ, ತಗೋ.
ಅಕ್ಕ. ನಿನಗಿಷ್ಟ ಅಲ್ವಾ, ಅದಕ್ಕೆ ಮಾಡಿ ಕಳಿಸಿದ್ದಾರೆ. ಸಂಗರಿ ತಗೋ, ನೀನು ತಿನ್ನು. ಕೋಡ್ಬಳೆನೂ ಇದೆ. ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಇಷ್ಟೊಂದು ಮಾಡಿ ಕಳಿಸಿದ್ದಾರೆ. ಅಕ್ಕ, ಈ ಕೋಡ್ಬಳೆ ಚಕ್ಲಿ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರೆ ಏನು ಮಜಾ ಕಾಂಬಿನೇಷನ್ ಅಲ್ವಾ? ಒಂದೇ ನಿಮಿಷ ಇರು, ಬೇಗ ಮಾಡ್ಕೊಂಬರ್ತೀನಿ. ಚೆನ್ನಾಗಿದ್ಯಾ? ಇಲ್ಲಿ ನೋಡು, ಕೋಡ್ಬಳೆನೂ ಇದೆ, ತಿಂತೀಯಾ? ಅಯ್ಯೋ ಖುಷಿ, ತಂಬಿಟ್ಟೆಲ್ಲ ಚಲ್ಬಿಟ್ಟಿಯಲ್ಲ. ಸರಿ ಬಿಡು, ಆಮೇಲೆ ಕ್ಲೀನ್ ಮಾಡೋಣ. ತಿನ್ನೀಗ. ಅಯ್ಯಯ್ಯೋ, ಈ ಥರ ಗಲೀಜಾಗಿರೋದನ್ನ ನೋಡಿದ್ರೆ ಅವ್ರು ಬಂದ್ಮೇಲೆ ಕೋಪ ಮಾಡ್ಕೋತಾರೆ. ಅವ್ರು ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಅಯ್ಯೋ ಅಕ್ಕ, ಪುಟ್ಟ ಏನಿದು ಈ ಥರ ಎಲ್ಲ ಮಾಡಿದ್ಯಲ್ಲ? ಅವೆಲ್ಲ ಚಲಬಾರ್ದಲ್ವಾ? ಅಕ್ಕ, ಮಗುನ್ ಕರ್ಕೊಂಡು ಈಗ ಬಾ, ಜೊತೆ ಕ್ಲೀನ್ ಮಾಡ್ಬಿಡ್ತೀವಿ. ಯಾಕೆ ಜಾನು, ಏನಾಯ್ತು? ಮಕ್ಕಳಿರೋ ಜಾಗದಲ್ಲಿ ಇದೆಲ್ಲ ಮಾಮೂಲಿ ಅಲ್ವಾ? ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಇಲ್ಲ ಅಕ್ಕ, ನಮ್ಮ ಸುತ್ತಮುತ್ತ ಎಲ್ಲ ಕ್ಲೀನಾಗಿರ್ಬೇಕು, ಇಲ್ಲ ಅಂದ್ರೆ ಏನಾದರೂ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನೀನು ಬಾ, ಈ ಕಡೆ ಹೇಳ್ತೀನಿ. ಯಾಕೆ ಜಾನು ಇವತ್ತು ಹೀಗಾಡ್ತಿದ್ದಾಳೆ? ಕ್ಲೀನಾಗಿರ್ಬೇಕು ಅಂತ ಇಷ್ಟೊಂದು ಟೆನ್ಷನ್ ತಗೋತಿದ್ದಾಳೆ. ಯಾವತ್ತೂ ಹೀಗೆಲ್ಲ ನಡ್ಕೊಂಡಿಲ್ವಲ್ಲ. ಜಾನು ಬಿಡು, ನಾನೇ ಕ್ಲೀನ್ ಮಾಡ್ತೀನಿ. ಬೇಡ ಅಕ್ಕ, ನೀನು ಆರಾಮಾಗಿ ಕೂತ್ಕೊಂಡು ನಾನು ಮಾಡ್ತೀನಿ. ಭಾವನವರೇ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗಿದೆಯೋ? ಚೆನ್ನಾಗಿದೀಯಾ? ಮನೆಯವರೆಲ್ಲ ಹೇಗಿದ್ದಾರೆ? ಅತ್ತೆ ಮಾವ? ಹಾ, ಎಲ್ಲರೂ ಚೆನ್ನಾಗಿದ್ದಾರೆ. ಜಾನ್ವಿ ಅವರೇ, ಇವ್ರು ಬರ್ತಾರೆ ಅಂತ ನಂಗೆ ಮುಂಚಿತವಾಗಿ ಹೇಳಬೇಕು ತಾನೇ ನೀವು? ಇಬ್ರು ಸೇರಿ ವೆಲ್ಕಮ್ ಮಾಡ್ಬೋದಿತ್ತಲ್ವಾ? ಅಯ್ಯೋ ರೀ, ಅವಳು ಬರ್ತೀನಿ ಅಂದ್ಲಲ್ಲ, ಆ ಖುಷಿಲಿ ನಂಗೆ ಹೇಳೋದೇ ಮರ್ತೋಯ್ತು. ಅದು ಅಲ್ಲದೆ ಅವಳಿಗೋಸ್ಕರ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸಾರಿ ರೀ. ಪರವಾಗಿಲ್ಲ, ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನೀನು ಬಂದಿದ್ದಂತೂ ಫುಲ್ ಹ್ಯಾಪಿ. ನಾಳೆ ನಾನು ಬರ್ತಾ ಆಫೀಸಿಂದ ನಿಮಗೆ ಒಂದು ದೊಡ್ಡ ಚಾಕ್ಲೇಟ್ ತೊಗೊಂಡ್ಬರ್ತೀನಿ. ಓಕೆ? ನಿಮ್ದೆಲ್ಲದು ಊಟ ಆಯ್ತಾ? ಇಲ್ಲ, ನೀವು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಎಲ್ಲರೂ ಕಾಯ್ತಾ ಇದ್ವಿ. ಸರಿ, ತುಂಬ ಹೊತ್ತು ಕಾಯಿಸಲ್ಲ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಫ್ರೆಶ್ ಅಪ್ ಆಗಿ. ಬಂದೆ. ನೋಡ್ರೆ, ಮನೇಲೆಲ್ಲ ಮದುವೆ ಕೆಲಸ ಶುರು ಮಾಡ್ಕೊಂಡವ್ರೆ. ಅಡ್ಡಾಡ್ತಾ ಮದುವೆ ದಿನ ಹತ್ರ ಬಂದ್ಬಿಡ್ತು. ನನಗೋ ಊರಲ್ಲೆಲ್ಲ ಬ್ಯಾನರ್ ಕಟ್ಟೋ ಕೆಲಸ ವಹಿಸವ್ರೆ. ನೀವು ನೋಡಿದ್ರೆ ಸೋಂಕಿದ್ದೀರಲ್ಲ, ಹಿಂಗಾದ್ರೆ ಹೆಂಗೆ ಅಂತೀನಿ. ಗೌಡ್ರೆ, ಏನಾದರೂ ಮಾತಾಡ್ರಿ, ನಿಮ್ಮನ್ನೇ ಕೇಳ್ತಾ ಇವ್ನಿ. ಅತ್ತಿಗೆ ಹತ್ರ ಯಾವಾಗ ಮಾತಾಡ್ತೀರಾ, ಅವ್ರನ್ನ ಯಾವಾಗ ಒಪ್ಪಿಸ್ತೀರಾ? ಮನೆಯವ್ರ ಹತ್ರ ಯಾವಾಗ ಮಾತಾಡ್ತೀರಾ, ಅವ್ರನ್ನ ಯಾವಾಗ ಒಪ್ಪಿಸ್ತೀರಾ? ವಾ, ನೀವು ಮಾತಾಡದೆ ಹಿಂಗೆ ಸುಮ್ಕೆ ಇದ್ರೆ ಮುನ್ಸ್ವಾಮಿ ಮಗಳ ಜೊತೆ ಮದುವೆ ಮಾಡಿ ಮುಗಿಸ್ತಾರಷ್ಟೇಯ. ಲೇ, ಹಂಗೆಲ್ಲ ಆಗೋದಿಲ್ಲ ಕಲ. ನನ್ನ ಭಾವನವ್ರನ್ನ ಬಿಟ್ಟು ಬೇರೆ ಯಾರ ಜೊತೆಲೂ ಜೀವನ ಮಾಡೋದಿಲ್ಲ. ಗೌಡ್ರೆ, ಈಗಾಗಲೇ ಟೈಮ್ ಮೀರೋಗದೆ. ವಾ, ಇದ್ಯಾಕೋ ಸರಿ ಕಾಣೆ. ಹತ್ತಿಗೆ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರಿ, ಗೆಪ್ತೀರಿ. ನನಗೂ ಅದೇ ಕಾಡ್ತದೆ ಕಲ. ಮನೇಲಿ ಬೇರೆ ಲಗ್ನ ಪತ್ರಿಕೆನ ಹಂಚಬೇಕು ಅಂತ ಮಾತಾಡ್ಕೊತವ್ರೆ. ಏನಾರ ಹಂಚ್ಬಿಟ್ರೆ ಮರ್ವಾದಿ ಹೋಗ್ಬಿಡ್ತದೆ. ಎಲೆಕ್ಷನ್ ಟೈಮ್ ಬೇರೆ,
ಎಲೆಕ್ಷನ್ಗೂ ತೊಂದರೆ ಆಯ್ತದೆ. ಗೌಡ್ರೆ ಎಲೆಕ್ಷನ್ ಮನೆ ಹಾಳಾಗೋಯ್ತು, ಇನ್ನೊಂದಪ್ಪ ನಿಂತ್ಕೊಂಡು ಗೆಲ್ಬೋದು. ಇದು ನಿಮ್ಮ ಜೀವನದ ಪ್ರಶ್ನೆ ಗೌಡ್ರೆ. ನೋಡಿ, ಮೊದಲು ಅದಕ್ಕೆ ಹತ್ರ ಹೋಗಿ ನಿಜ ಒಪ್ಕೊಳ್ಳಿ, 4 ಮಾತು ಬೈಬೋದು ಆಟೆಯ. ಆಮೇಲೆ ನಿಮ್ಮ ಜೊತೆ ಜೀವನ ಮಾಡ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ದಾಟ್ಲಿಕ್ಕಲ್ಲ, ಇವತ್ತೇ ಹೋಗಿ ಎಲ್ಲನೂ ಹೇಳ್ಕೊಂಡ್ಬಿಡ್ತೀನಿ. ಬನ್ನಿ ಹೋಗಮ್ಮ. ರೀ, ವಿಶ್ವನ ಹತ್ರ ಮದುವೆ ವಿಷಯ ಮಾತಾಡೋ ಅಂತ ಹೇಳಿದ್ನಲ್ಲ, ಮಾತಾಡಿದ್ರಾ? ಮಾತಾಡಿದೆ, ಆದರೆ ಅವನು ಯಾಕೋ ಈ ಮದುವೆ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ. ನಾನು ತನು ಒಟ್ಟಿಗೆ ಆಡಿ ಬೆಳೆದಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಸ್ನೇಹದ ಮನೋಭಾವನೆ ಇದೆ ಹೊರತು ಬೇರೆ ರೀತಿ ಭಾವನೆ ಇಲ್ಲ ಅಂತ ಹೇಳ್ತಿದ್ದಾನೆ. ನಾನು ಅದಕ್ಕೆ ಅವತ್ತೇ ಹೇಳಿದ್ದು, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಈ ಮದುವೆ ಪ್ರಸ್ತಾಪ ಮಾಡಿ ಅಂತ. ಹೋಗ್ಲಿ ಬಿಡಿ, ಈಗಲಾದ್ರೂ ಗೊತ್ತಾಯ್ತಲ್ಲ ಅವನ ಮನಸ್ಸಲ್ಲಿ ಏನಿದೆ ಅಂತ. ಏನು ಮಾತಾಡ್ತಿದ್ದೀರ ಅಂತ? ನೀನು ಅವನ ಮಾತದ ಜೊತೆ ನಿಲ್ತಾ ಇದೀಯಾ? ಹಾಗಾದ್ರೆ ತನು ಈ ಮನೆಗೆ ಸೊಸೆಯಾಗಿ ಬರೋದು ನಿನಗೆ ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ ರೀ? ನನಗಿಷ್ಟ ಇಲ್ಲದೆ ಇದ್ದಿದ್ರೆ ಅವತ್ತು ಈ ಮದುವೆ ಪ್ರಸ್ತಾಪ ಮಾಡಿದಾಗ ನಾನು ಒಪ್ಕೋತಾ ಇದ್ನಾ? ತನು ಈ ಮನೆಗೆ ತಕ್ಕ ಸೊಸೆ ಆಗ್ತಾಳೆ ರೀ. ಅವಳು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ವಿಶ್ವನ್ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅವಳು ವಿಶ್ವನ್ ಬಾಳಲ್ಲಿ ಬಂದರೆ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಅವನಿಗೆ ಮದುವೆನಲ್ಲಿ ಇಷ್ಟ ಇಲ್ವಲ್ಲ. ನೋಡೋಣ, ಯೋಚನೆ ಮಾಡೋದು ಟೈಮ್ ಕೊಟ್ಟಿದ್ದೀನಿ, ಯೋಚನೆ ಮಾಡಿ ಹೇಳಿ. ಅವನು ಏನೇನೋ ಹೇಳ್ತಾನೆ ಅಂತ ನಾವು ಸುಮ್ಮನಿರೋಕ್ಕಾಗತ್ತಾ? ಆಮೇಲೆ ನಾವು ನಿರ್ಧಾರ ಮಾಡಿದ್ರೆ ಆಯ್ತು. ಅತ್ತೆ, ಮಜ್ಜಿಗೆ ತಗೊಳ್ಳಿ. ಲಕ್ಷ್ಮಿ, ಭಾವನಾ ಜಾನು ಮನೆ ತಲುಪಿದ್ಲೇನೆ? ತಲುಪಿರ್ತಾಳೆ ಅತ್ತೆ, ಇನ್ನೂ ಫೋನ್ ಮಾಡಿಲ್ಲ. ನಾನೇ ಫೋನ್ ಮಾಡ್ತೀನಿ. ಅಲ್ವೇ, ತಲುಪಿದ್ದೀನಿ ಅಂತ ಒಂದು ಫೋನ್ ಮಾಡೋಕ್ಕಾಗಲ್ವೇನೆ? ಅತ್ತೆ, ಅವರಿಬ್ರು ಸೇರ್ಕೊಂಡ್ರೆ ಮಾತಾಡೋಕ್ಕೆ ಸಮಯ ಸಾಕಾಗಲ್ಲ. ಇನ್ನು ನಮ್ಗೇನು ಫೋನ್ ಮಾಡ್ತಾಳೆ ಹೇಳಿ? ಅದು ನಿಜಾನೇ ಬಿಡು, ನೀನು ಫೋನ್ ಮಾಡಿ ಮಾತಾಡು. ಸರಿ ಅತ್ತೆ, ನಾನು ಮಾಡ್ತೀನಿ. ಮಜ್ಜಿಗೆ ಕುಡೀರಿ. ಗೌಡ್ರೆ, ಅದಕ್ಕೆ ಹತ್ರ ಮಾತಾಡ್ರ? ಏನೋ ತೊಂದರೆ ಆಗಲಿಲ್ಲ ತಾನೆ? ಅದಕ್ಕೆ ಏನಂದ್ರು? ಊರಲ್ಲಿ ಇಲ್ಲಿ ಬಂತಕ್ಕಲ್ಲ. ಅಯ್ಯೋ ದೇವ್ರೆ, ಛತ್ತರಿಕೆ ಇಂಥ ಟೈಮಲ್ಲೇ ಹೋಗ್ಬಿಡ್ತಾವ್ರು. ಅವ್ರು ಬರುವುದು ಯಾವಾಗ, ನಾನು ಹೇಳ್ಕೊಳ್ಳೋದು ಯಾವಾಗ? ಗೌಡ್ರೆ, ಹೆಚ್ಚಿಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನೀವೇನೇ ಮಾಡೋದಿದ್ರು ಈಗಲೇ ಮಾಡಬೇಕು. ಅವ್ರು ಯಾವಾಗಾರ ಬರಲಿ, ಕಡೆ ಪಕ್ಷ ಲಕ್ಷ್ಮತ್ತೆ ತವಾದ್ರೂ ಎಲ್ಲ ಹೇಳ್ಕೊತೀನಿ. ಅವ್ರು ಅರ್ಥ ಮಾಡ್ಕೋಬೋದು ಅನಿಸ್ತದೆ. ಸರಿ ಗೌಡ್ರೆ, ಹಂಗಾರ ಮಾಡಿ. ಏನಾದರೂ ದಾರಿ ಕಾಣ್ರು ಕಾಣ್ಬೋದು. ರೀ, ಅದು ಅಕ್ಕ ಬರ್ತೀನಿ ಅಂತ ಹೇಳಿದಾಗ ನನಗೆ ಬೇಡ ಅಂತ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಬಾ ಅಂದ್ಬಿಟ್ಟೆ. ನಾನು ಆ ವಿಷಯ ನಿಮಗೆ ಹೇಳಬೇಕಿತ್ತು.
ಹೇಳಲಿಲ್ಲ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಾ, ಕೋಪ ಮಾಡ್ಕೊಂಡಿದ್ದೀರಾ? ಯಾವ ಕೋಪನೂ ಇಲ್ಲ ಜಾನ್ವಿ ಅವರೇ. ನಾನು ಆ್ಯಕ್ಚುಲಿ ಖುಷಿಯಾಗೇ ಇದ್ದೀನಿ. ಯಾಕೆ ಹೇಳಿ? ಯಾಕೆ? ನಿಮ್ಮ ಅಕ್ಕ ಬಂದಿರೋದ್ರಿಂದ ನೀವು ಖುಷಿಯಾಗಿದ್ದೀರಿ. ನೀವು ಖುಷಿಯಾಗಿದ್ದೀರಾ ಅಂದಮೇಲೆ ನಾನು ಖುಷಿಯಾಗಿದ್ದೀನಿ ಅಷ್ಟೆ. ಅಪ್ಪ ಸತ್ಯ, ನಾನೆಲ್ಲಿ ನಿಮಗೆ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತೀರೋ ಅಂತ ನಂಗೆ ಭಯ ಆಗೋಗಿತ್ತು. ಇದಕ್ಕೆಲ್ಲ ಯಾರು ಬೇಜಾರು ಮಾಡ್ಕೋತಾರೆ? ಬಂದಿರೋದು ಮನೆಯವರಲ್ವಾ? ಮನೆಯವರು ವಾಪಸ್ ಮನೆಗೆ ಬಂದಾಗ ನಾವೆಲ್ಲರೂ ಖುಷಿಯಾಗಿರ್ಬೇಕು. ಅದು ಖುಷಿ ಪುಟ್ಟ ಇದ್ದಾಳಲ್ಲ, ಅವಳು ಬಂದಿರೋದು ನಂಗೆ ತುಂಬ ಸಂತೋಷ. ಎಷ್ಟು ಮುದ್ದಾಗಿ ಮಾತಾಡ್ತಾಳಲ್ವಾ, ಅವಳು ಮಾತು ಕೇಳೋದೇ ನಂಗೆ ಖುಷಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಇದಕ್ಕೆಲ್ಲ ಯಾರು ಥ್ಯಾಂಕ್ಸ್ ಹೇಳ್ತೀರಾ ಜಾನ್ವಿ ಅವರೇ? ಸರಿ ಬನ್ನಿ ಮಲ್ಕೊಳ್ಳೋಣ. ನೀವು ಇಲ್ಲೇ ಮಲ್ಕೋತೀರಾ? ಇಲ್ಲಿ ಮಲಗದೆ ಇನ್ನೆಲ್ಲಿ ಮಲ್ಕೊಳ್ಳಿ? ಅಲ್ಲ ಜಾನ್ವಿ ಅವರೇ, ನಿಮ್ಮ ಮನೆಯಿಂದ ಯಾರು ಬಂದಾಗ ನೀವು ಯೂಶ್ವಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವ್ರ ಜೊತೆ ಮಲ್ಕೋತೀರಾ ಅಲ್ವಾ? ಅದಕ್ಕೆ ಕೇಳಿದೆ ಅಷ್ಟೇ. ಹೌದು, ಆದರೆ ನಂಗೆ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಚಿನ್ನುಮರಿ, ಈಗ ನಮ್ಮ ಮನೆಗೆ ಬಂದಿರೋರು ಗೆಸ್ಟ್ ಅಲ್ವಾ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಅತಿಥಿಗಳು ಬಂದಿದ್ದಾರೆ ಅಂದಮೇಲೆ ಹಾಗೆ ಇರಬೇಕು. ಅದು ಅಲ್ಲದೆ ನಿಮ್ಮ ಅಕ್ಕ ಯಾವಾಗಲೂ ಡಲ್ಲಾಗಿರ್ತಾರೆ ಅಂತ ಹೇಳ್ತಿರ್ತೀರಿ. ಪಾಪ ನೀವು ಜೊತೆಗಿದ್ರೆ ಅವ್ರಿಗೂ ಖುಷಿ ಆಗ್ಬೋದು, ನಿಮಗಂತೂ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು. ನಿಮ್ಮ ಅಕ್ಕ ಅಂದರೆ ನಿಮ್ಗೆ ತುಂಬ ಇಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾವಾಗಲೂ ನಿಮ್ಮ ಮಾತನ್ನು ತಡೆಯೋರು ಯಾರು ಇದ್ದೇ ಇರ್ತಾರೆ. ಇವತ್ತು ಯಾರೂ ಇರೋದಿಲ್ಲ. ಇಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ಯಾರು ಇರೋದು ಇಲ್ವಲ್ಲ ಯೂಶ್ವಲಿ. ಹೋಗಿ ಅವ್ರ ಜೊತೆ ಮಲ್ಕೊಳ್ಳಿ, ಟೈಮ್ ಸ್ಪೆಂಡ್ ಮಾಡಿ. ರೀ ನಿಜವಾಗ್ಲೂ ಹೇಳ್ತಿದ್ದೀರಾ? ನಾನು ನಿಜವಾಗ್ಲೂ ಅಕ್ಕನ ಜೊತೆ ಮಲ್ಕೊಳ್ಳ? ಅರೆ ಈಗ ತಾನೇ ಹೇಳಿದ್ನೆಲ್ಲ ಹೋಗಿ ಬನ್ನಿ ಅಂತ. ನಡೀರಿ ಅವ್ರ ಜೊತೆ ಮಲ್ಕೊಳ್ಳಿ. ಅಲ್ಲ ನಿಮ್ಗೇನು ಬೇಜಾರಿಲ್ಲ ತಾನೆ? ಯಾವ ಬೇಜಾರು ಇಲ್ಲ, ಮೊದಲು ಹೊರಡಿ. ಥ್ಯಾಂಕ್ಸ್ ರೀ, ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಿಜ ಬೇಜಾರಿಲ್ಲ ತಾನೆ? ಇಲ್ಲ. ಚಿನ್ನುಮರಿ, ನಾನು ಯಾವತ್ತೂ ನಿಮ್ಮ ಖುಷಿಗೆ ಅಡ್ಡ ಬರೋದಿಲ್ಲ. ಆದರೆ ನಮ್ಮ ಖುಷಿಗೆ ಅಡ್ಡ ಬಂದರೆ ಯಾರಾದರೂ ನಾನು ಅವ್ರನ್ನ ಬಿಡೋದು ಇಲ್ಲ.